ಹಾಯ್, ಹಲೋ, ನಮಸ್ಕಾರ. ಸುಮಾರು ಒಂದು ದಶಕದ ನಂತರ ಬಂದಂತಹ ಲ್ಯಾಂಡ್ ಸರ್ವೇರ್ ಕೋರ್ಸ್ ಅನೇಕ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ವರದಾನ ಅಂತ ಭಾವಿಸ್ತೇನೆ. ಎಂದಿನಂತೆ ಯಾವುದೇ ಸಬ್ಜೆಕ್ಟ್ ಇರಲಿ, ಅದು ಮಾಡರ್ನ್ ಸರ್ವೇಯಿಂಗ್ ಮೆಥಡ್ಸ್ ಇರಲಿ, ಕಂಪ್ಯೂಟರ್ ಇರಲಿ, ಮ್ಯಾಥ್ಸ್ ಇರಲಿ, ವಿ ಶುಡ್ ಗೋ ವಿತ್ HYT ಮಾಡೆಲ್. ನೀವಿಲ್ಲಿ ಮ್ಯಾಥ್ಸ್ ಕಲಿಬೇಕಾದ್ರೆ ಯು ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಬಿಕಮ್ ರಾಮಾನುಜನ್. ಓಕೆ, ಕೆಲವೊಂದು ಹೈ ಈಲ್ಡಿಂಗ್ ಥೀಮ್ಸ್ ಆ್ಯಂಡ್ ಟಾಪಿಕ್ಸ್ ಇರ್ತವೆ. ಸೊ ಅವುಗಳನ್ನು ನಾವು KEA ಆ್ಯಂಗಲ್, ಈಗ ನಮ್ಮ ಬಾಸ್ ಯಾರಾದರೂ ಇದ್ದರೆ ಅದು ಕೆ ಬಾಸ್ ಅಂದರೆ KE, ಅವ್ರೇನು ಹೇಳ್ತಾರೆ ಅದೇ ಸತ್ಯ, ಉಳಿದಿದ್ದೆಲ್ಲವೂ ಮಿಥ್ಯ. ಸೊ ಈ ನಿಟ್ಟಿನಲ್ಲಿ ನಮ್ಮ ತಂಡ ರೆಡ್ಡಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಸ್ಪೆಸಿಫಿಕ್ ಪೇಪರ್. ಏನದು ಪೇಪರ್ 12 ಕಂಡು ಬರ್ತಕ್ಕಂಥ ಸಿಲೆಬಸ್ಸು. ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ಟೆಸ್ಟ್ ಸೀರೀಸ್ ಈಸ್ ಎ ಮ್ಯಾಂಡೇಟ್ರಿ. ಅಣಕು ಪರೀಕ್ಷೆಗಳು. ಸೊ ಅದನ್ನು ಶಾಂತ ಮಾರ್ಗದಲ್ಲೇ ತೆಗೆದುಕೊಳ್ಬೇಕಾ? ಇಲ್ಲ, ಎಲ್ಲಾದರೂ ತೊಗೊಳ್ಳಿ. ಟೆಸ್ಟ್ ಸೀರೀಸ್ ಈಸ್ ಎ ಮ್ಯಾಂಡೇಟ್ರಿ. ಏನಂದರೆ ಟೆಸ್ಟ್ ಸೀರೀಸ್ ಅಂದರೆ ಒಂದು ರೀತಿಯಲ್ಲಿ ನೆಟ್ ಪ್ರಾಕ್ಟೀಸ್ ಆಗಿದೆ. ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ ಆದಂತಹ ವಿರಾಟ್ ಕೊಹ್ಲಿ ಎಂದೂ ಸಹ ನೆಟ್ ಪ್ರಾಕ್ಟೀಸ್ ಮಾಡಲಾರದೆ ಮ್ಯಾಚನ್ನು ಆಡಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮ ತಂಡ, ಅವರ್ ಟೀಮ್ ಈಸ್ ಗೋಯಿಂಗ್ ಟು ಟೀಚ್ ಎ ಕ್ಲಾಸ್ ಆ್ಯಂಡ್ ಎ ಕಂಡಕ್ಟ್ ಎ ಟೆಸ್ಟ್ ಸೀರೀಸ್ ಬೇಸ್ಡ್ ಆನ್ ಹೈ ಯೀಲ್ಡಿಂಗ್ ಥೀಮ್ಸ್ ಆ್ಯಂಡ್ K-boss mindset. Ultimately, we are not the boss. We are a connecting point between the KEA and you. Please ensure your preparation should go according to the exam lines. ಓಕೆ, ಕೋಚಿಂಗ್ ತೆಗೆದುಕೊಳ್ಳೋದು ಬಿಡೋದು ಅದು ನಿಮ್ಮ ವೈಯಕ್ತಿಕ ಆಯ್ಕೆ. ಆದರೆ ಅಟೆಂಡ್ ಟೆಸ್ಟ್ ಸೀರೀಸ್ ನೋ ಮ್ಯಾಟರ್ ಹೌ ಇಂಟೆಲಿಜೆಂಟ್ ಯು ಆರ್, ಬಿಕಾಸ್ academics are different from exams, competitive exams. ಸೊ ಈ ನಿಟ್ಟಿನಲ್ಲಿ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ ಇದೆಯಲ್ಲ, ಕಾಂಪಿಟೇಷನ್ ಕಡಿಮೆ. ಏನಕ್ಕೆ ಅಂದರೆ ಸೈನ್ಸ್ ಗ್ರ್ಯಾಜುಯೇಟ್ಸ್ ಮಾತ್ರ, ಅದರಲ್ಲೂ ಸೈನ್ಸಲ್ಲಿ CVZ ಅವ್ರು ಬರೋಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲಿ ಟೆಕ್ನಿಕಲ್ ಪೀಪಲ್ ಮಾತ್ರ ಕಾಂಪೀಟ್ ಮಾಡ್ತಾರಲ್ಲ, ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ನೀವು ಜರ್ನಲಿಸ್ಟ್ ಲೈಕ್ PDO, ಸಬ್ ರಿಜಿಸ್ಟರ್, ಗ್ರೂಪ್ಸ್ ಎಲ್ಲರೂ ಬಂದುಬಿಡ್ತಾರೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಲ್ಯಾಂಡ್ ಸರ್ವೇರ್ ಪೋಸ್ಟಿಗೆ ಕಾಂಪಿಟೇಷನ್ ಕಡಿಮೆ. ಈ ನಿಟ್ಟಿನಲ್ಲಿ ನಾವು KEA ಮಾಡೆಲ್ನ ಅರ್ಥ ಮಾಡಿಕೊಂಡು ನಮ್ಮ ತಂಡ ನಿಮ್ಮ ಮುಂದೆ ಇದೆ. ಓಕೆ, ಸೊ ಸಾಕಷ್ಟು ಡೆಮೋ ಕ್ಲಾಸ್ಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಓಕೆ, ನೋಡಿ, ಆರಾಮ್ ಥಿಂಕ್ ಮಾಡಿ. ಓಕೆ, ಸೊ ಇವೆಲ್ಲ ಸುಳ್ಳು. ಏನಪ್ಪ ಅಂದರೆ ಲಿಮಿಟೆಡ್ ಸೀಟ್ಸ್ ಅಥವಾ ಇಲ್ಲಿಗೆ ಬಂದರೆ ಸೆಲೆಕ್ಷನ್ ಆಗ್ತೀರಾ? ನೋ, ಓದಲೇಬೇಕ್ರಿ, ಎಲ್ಲೋದ್ರೂ ಓದಲೇಬೇಕು. ಓಕೆ, ಬಟ್ ಓದುವುದಲ್ಲಿ ಒಂದು ವೈಜ್ಞಾನಿಕತೆ ಇರಬೇಕು. ಎಕ್ಸಾಮ್ ಮೈಂಡ್ಸೆಟ್ನ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಹಾಗಾದಾಗ ಮಾತ್ರ ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತೀರಾ. ಓಕೆ, ಸೊ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವ್ರು ಇಂತಹ ಒಂದು ಕ್ಲಾಸಸ್ಗಳನ್ನು, ಇಂಥ ಒಂದು ಟೆಸ್ಟ್ ಸೀರೀಸನ್ನು ಬಳಸ್ಕೊಂಡಾಗ ನಿಮಗೆ ಹೆಚ್ಚು ಅಂಕಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. 1 ಅಂಕದಲ್ಲಿ ಮಿಸ್ ಆದ್ರೂ ಔಟ್ ಆಫ್ ದಿ ಲಿಸ್ಟ್, 10 ಮಾರ್ಕ್ಸಿಂದ ಮಿಸ್ ಆದ್ರೂ ಔಟ್ ಆಫ್ ಲಿಸ್ಟ್. ಸೊ ಈ ನಿಟ್ಟಿನಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ KEA ಸ್ಪೆಷಲ್ ಬುಕ್ ಸಹ ಮಾರುಕಟ್ಟೆಯಲ್ಲಿದೆ. ಓಕೆ, ನಮ್ಮದು ಒಂದು ಲಿಂಕ್ ಇದೆ, ಕೆಳಗಡೆ ಲಿಂಕ್ ಹಾಕ್ತೀವಿ. ಆ ಲಿಂಕಲ್ಲಿ ತಾವು ಬಳಸ್ಕೊಂಡು ಇದರಲ್ಲಿ 8 ವಿಶೇಷ ಸಿಲೆಬಸ್ಸನ್ನು ಮೆನ್ಷನ್ ಮಾಡಿದ್ದೀನಿ. ಓಕೆ, ಅದು ಸಹ ಕವರ್ ಆಗುತ್ತೆ. ನಿಮ್ಮ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥದ್ದು 5 ಪ್ರಶ್ನೆಗಳು, 30 ಪ್ರಶ್ನೆಗಳು ಅಲ್ಲ. ಏನಕ್ಕೆ ಅಂದರೆ ಸೆಲೆಕ್ಷನ್ ರಿಜೆಕ್ಷನ್ ನಡುವೆ ಕೇವಲ 5 ಅಂಕಗಳ ವ್ಯತ್ಯಾಸ ಇರುತ್ತೆ. ಯಾರು 5 ಅಂಕದಿಂದ ಮಿಸ್ ಆಗಿರ್ತಾರೆ ಅವರು ರಿಯಲ್ ಆಸ್ಪಿರೆಂಟ್. ಯಾರು 50 ಅಂಕದಿಂದ ಮಿಸ್ ಆಗಿರ್ತಾರೆ ಅವರು ಪಾರ್ಟ್ ಟೈಮ್ ಆಸ್ಪಿರೆಂಟ್. ಓಕೆ, ಸೊ ಲ್ಯಾಂಡ್ ಸರ್ವೇರ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಲಿಂಕನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಇದೆ, ನಮ್ಮ ಆ್ಯಪ್ ಲಿಂಕ್ ಎಲ್ಲ. ಸೊ ಆಸಕ್ತರು, ಸಾಧನೆ ಮಾಡಬೇಕಂತಹ ತುಡಿತಿರ್ತಕ್ಕಂಥವ್ರು ಈ ನಮ್ಮ ಕ್ಲಾಸಸ್ಸನ್ನು ಬಳಸಿಕೊಳ್ಳಬಹುದು. ಮಾರುಕಟ್ಟೆಯಲ್ಲಿ ಸಾಕಷ್ಟು ಪುಸ್ತಕಗಳು ಬಂದಿದ್ದಾವೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ ರೆಫರೆನ್ಸನ್ನು ಕೇಳಿಕೊಂಡು ಒಳ್ಳೆಯ ಪುಸ್ತಕವನ್ನು ತೆಗೆದುಕೊಳ್ಳಿ.
ಏನಕ್ಕೆ ಅಂದರೆ ನಾನು ಆ ಪುಸ್ತಕಗಳು ನೋಡಿಲ್ಲ, ಬಂದಿದೆ ಅಂತ ಗೊತ್ತಾಗಿದೆ. ಸೊ ಒಳ್ಳೆಯ ಪುಸ್ತಕ ಇದ್ದರೆ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡೇ ಮಾಡ್ತೀನಿ. ಏನಕ್ಕೆ ಅಂದರೆ ನನಗೆ ಒಂದು ಆಸ್ಪಿರೆಂಟ್ಸ್ಗಳ ಯೋಗಕ್ಷೇಮ ಭಾಳ ಇಂಪಾರ್ಟೆಂಟ್ ಹೊರತು ಓಕೆ, ಅವ್ರನ್ನ ಪ್ರಮೋಟ್ ಮಾಡಿದ್ರೆ ಅವ್ರು ಉದ್ಧಾರ ಆಗ್ತಾರೆ, ಇವ್ರನ್ನ ಪ್ರಮೋಟ್ ಮಾಡಿದ್ರೆ ಇವ್ರು ಉದ್ಧಾರ ಆಗ್ತಾರೆ. ವಿದ್ಯಾರ್ಥಿಗಳ ಯೋಗಕ್ಷೇಮ ಜೊತೆಗೆ ಮತ್ತೊಬ್ಬರು ಉದ್ಧಾರ ಆದರೆ ಒಳ್ಳೇದಲ್ವಾ? ಇಟ್ಸ್ ಎ ಗುಡ್ ಥಿಂಗ್, ರೈಟ್? ಸೊ ಇಫ್ ಐ ಕಮ್ ಟು ನೋ ಎನಿ ಗುಡ್ ಬುಕ್, ಈಗಲೂ ಗುಡ್ ಬುಕ್ ಇದ್ದಾವೆ ಬಟ್ ನಾನು ಓದೋಕ್ಕಾಗಿರಲ್ಲ, ಬಟ್ ಐ ಆಮ್ ನಾಟ್ ಟೆಕ್ನಿಕಲ್ ಇನ್ ದ್ಯಾಟ್. ಇಫ್ ಮೈ ಟೀಮ್ ಸಜೆಸ್ಟ್ ಸರ್ ದಿಸ್ ಈಸ್ ಎ ಗುಡ್ ಬುಕ್ ಅಂದರೆ ಡೆಫಿನೆಟ್ಲಿ ಐ ವಿಲ್ ರೆಕಮೆಂಡ್. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋಗೆ ವಿರಾಮ ಹೇಳ್ತಿದ್ದೀನಿ. ನಮಸ್ಕಾರ.